ಈ ಒಂದು ಗಾದೆ ಮಾತಿದೆ, ಶಿವಪೂಜೆಯಲ್ಲಿ ಕರಡಿ ಎಂಟ್ರಿ ಕೊಡ್ತು ಅಂತೇಳಿ. ಇಲ್ಲಿ ಓವೈಸಿಯವರು ಪದೇ ಪದೇ ಅಂಥದ್ದೇ ಒಂದು ಕಿತಾಪತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಹಿಂದೂ ಧರ್ಮದ ವಿಚಾರವಾಗಿರ್ಬೋದು ಅಥವಾ ತಿರುಪತಿ ತಿಮ್ಮಪ್ಪನ ವಿಚಾರವಾಗಿ ಈಗ ಕಿತಾಪತಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ ಏನಿದು ವಿಚಾರ. ತಿರುಪತಿಯಲ್ಲಿ ಹಿಂದೂಯೇತರ 18 ನೌಕರರಿಗೆ ಆಂಧ್ರ ಸರ್ಕಾರ ಕೋಕನ್ನು ಕೊಟ್ಟಿದೆ. ಹಾಗಂತ ಅವರನ್ನು ಕಿತ್ತಾಕುವಂಥ ಕೆಲಸವನ್ನು ಮಾಡಿಲ್ಲ. ನೀವು ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಆಂಧ್ರ ಸರ್ಕಾರ ಹೇಳಿಲ್ಲ. 18 ನೌಕರನ್ನ ತೆಗೆದು ಹಾಕಿದಂಥ ಆಂಧ್ರ ಸರ್ಕಾರ. ಅಂದರೆ ಇಲ್ಲಿ ಏನಂತ ಹೇಳಿದೆ, ಯಾವ ಥರ ಕಿತ್ತಾಕ್ತೀವಿ ಅಂತಂದರೆ, ನಿಮಗೆ ಬೇರೆ ಕಡೆಗೆ ವರ್ಗಾವಣೆ ಕೊಡ್ತೀವಿ, ಟ್ರಾನ್ಸ್ಫರ್ ಕೊಡ್ತೀವಿ, ಇಲ್ಲಿ ಬೇಡ ನೀವು ನೌಕರರಾಗಿರೋದು, ನಿಮಗೆ ಬೇರೆ ಕಡೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ವಯಂ ನಿವೃತ್ತಿಯನ್ನು ನೀವು ಘೋಷಣೆ ಮಾಡ್ಕೊಳ್ಳಿ ಅಂಥೇಳಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದೆ. ನೋಡಿ ಏನು ಹೇಳಿದೆ, ವರ್ಗಾವಣೆ ಮಾಡ್ತೀವಿ ಇಲ್ಲ ಸ್ವಯಂ ನಿವೃತ್ತಿಗೆ ಸೂಚನೆಯನ್ನು ಕೊಟ್ಟಿದೆ. ಎಷ್ಟು ಜನಕ್ಕೆ? 18 ಜನ ಹಿಂದೂಯೇತರ ನೌಕರರಿಗೆ. ಸೊ ಇಲ್ಲಿ ಈ ಒಂದು ವಿಚಾರ ಇದೆಯಲ್ಲ, ಯಾವಾಗ ಇಂಥ ಒಂದು ಸೂಚನೆ ಆಂಧ್ರ ಸರ್ಕಾರ ಕೊಡ್ತೋ, ಚಂದ್ರಬಾಬು ನಾಯ್ಡು ಸರ್ಕಾರ, ಇದು ರಾಜಕೀಯ ಜಟಾಪಟಿಗೆ ಕಾರಣವಾಗ್ಬಿಟ್ಟಿದೆ. ಈ ಕ್ರಮ ಒಂದಲ್ಲ ಒಂದು ವಿಚಾರದಲ್ಲಿ ರಾಜಕೀಯ ಆಗುತ್ತೆ, ಆದರೆ ಧರ್ಮದ ವಿಚಾರವಾಗಿ ರಾಜಕೀಯ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇರುತ್ತೆ. ಯಾವಾಗ ಚಂದ್ರಬಾಬು ನಾಯ್ಡು ಸರ್ಕಾರದ ಇಂಥ ಒಂದು ಕ್ರಮ ಆಗಿದೆ, ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೋ, AIMIM ಪಕ್ಷದ ಸಂಸದ ಓವೈಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. AIMIMನ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಅಸಾದುದ್ದೀನ್ ಓವೈಸಿ ಅವರು. ಏನಂತ ಹೇಳಿದ್ದಾರೆ, ನಿಮ್ಮ ಈ ನಿರ್ಧಾರ ಇದೆಯಲ್ಲ ಇದು ಸರಿ ಇಲ್ಲ, ನೀವು ಒಮ್ಮೆ ಅದನ್ನು ಪರಿಶೀಲನೆ ಮಾಡಬೇಕು, ಅಂದರೆ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಚಂದ್ರಬಾಬು ನಾಯ್ಡು ಅವರಿಗೆ ಓವೈಸಿ ಅವರು ಆಗ್ರಹಿಸಿದ್ದಾರೆ. ಸೊ TTDಗೆ ಒಂದು ನ್ಯಾಯ, ವಕ್ಫ್ಗೆ ಒಂದು ನ್ಯಾಯನಾ? ಯಾಕೆ ಅಲ್ಲಿ ವಕ್ಫಲ್ಲಿ ಯಾಕೆ ಮರುಪರಿಶೀಲನೆ ಮಾಡೋದಕ್ಕೆ ಮುಂದಾಗಲಿಲ್ಲ? ಯಾಕೆ ವಕ್ಫ್ ಕಾನೂನು ತಿದ್ದುಪಡಿಗೆ ಬೆಂಬಲ ವಿಚಾರವಾಗಿ ಚರ್ಚೆಗಳಾಯಿತು? ಇದರಂತೆ ವಕ್ಫ್ನಲ್ಲಿ ಕನಿಷ್ಠ 2 ಮುಸ್ಲಿಮೇತರರು ಇರಬೇಕು, ಅಲ್ಲಿಗಾದರೆ ಒಂದು ನ್ಯಾಯ. ಹಿಂದೂ ಧರ್ಮದ ದೇಗುಲಗಳಲ್ಲಿ ಒಂದು ನ್ಯಾಯನಾ? ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಮಾಡಿದ್ರು ಅಲ್ವಾ, ಕನಿಷ್ಠ 2 ಮುಸ್ಲಿಮೇತರರು ಇರಬೇಕು ಅಂತೇಳಿ. ಯಾಕೆ ನೀವು ಅದನ್ನು ಒಪ್ಕೊಂಡ್ರಾ? ಅಲ್ಲಿಗಾದರೆ ವಕ್ಫ್ ಬೋರ್ಡ್ಗಾದರೆ ಮುಸ್ಲಿಮೇತರಿಗೆ ಒಂದು ಅವಕಾಶದ ವಿಚಾರವಾಗಿ ಚಂದ್ರಬಾಬು ನಾಯ್ಡು ಅವರು ಇರ್ತಿದ್ರಲ್ಲ, ಅಲ್ಲಿಗೊಂದು ನ್ಯಾಯ ಇದೆ. ಸೊ ಬೇರೆಯವ್ರಿಗೆ ಹಿಂದೂ ಸಂಸ್ಥೆಯಲ್ಲಿ ಯಾಕಿಲ್ಲ ಇತರರಿಗೆ ಚಾನ್ಸ್ ಅನ್ನೋದು ಈಗ ಎದ್ದಿರೋಂಥ ಪ್ರಶ್ನೆ. ಸೊ ಚಂದ್ರಬಾಬು ನಾಯ್ಡು ಅವರ ಕ್ರಮದಿಂದ ಒಂದು ತಪ್ಪು ಸಂದೇಶವನ್ನು ರವಾನೆ ಮಾಡಲಾಗ್ತಾ ಇದೆ. TTD ಹಿಂದೂ ನೀತಿ ವಿರುದ್ಧ ಅಂಥೇಳಿ ಓವೈಸಿ ಅವರು ಖಂಡಿಸಿದ್ದಾರೆ. ಆದರೆ ನೀವೇನಾದರೂ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ಇದೆ, ನಾವು ತೆಗೆದುಕೊಂಡಿರುವಂಥ ನಿಲುವಿದ್ದು, ನಾವೇನು ಅವ್ರನ್ನ ತೆಗೆದಾಕ್ತೀವಿ ಅಂತ ಏನು ಹೇಳಿಲ್ಲ, ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದೀವಿ, ಹೋಗಲಿ. ನೌಕರರು ಎಲ್ಲೇ ಇದ್ರೂ ಕೂಡ ನೌಕರ ಅಲ್ವಾ? ಇವತ್ತು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ನೌಕರರು, IAS ಅಧಿಕಾರಿಗಳು, IPS ಅಧಿಕಾರಿಗಳು ಎಲ್ಲರನ್ನೂ ಕೂಡ ವರ್ಗಾವಣೆಯನ್ನು ಮಾಡ್ತಾರಲ್ವಾ, ಅವರೆಲ್ಲ ಹೋಗಿ ಕೆಲಸ ಮಾಡ್ತಾರ್ತಾನೆ. ಸೊ ಈಗ ಓವೈಸಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಹೇಳಬೇಕು ಅಂದರೆ ಸೊಪ್ಪನ್ನು ಹಾಕೇ ಇಲ್ಲ. ಇದರಲ್ಲಿ 2ನೇ ಯೋಚನೆ ಇಲ್ಲ. ನಾರಾ ಲೋಕೇಶ್ವರ್ ಹೇಳಿರೋದು, ಚುನಾವಣೆಯ ಭರವಸೆಯನ್ನು ಕೊಟ್ಟಿದ್ವಿ, ಅದರಂತೆ ಕ್ರಮವನ್ನು ತಗೊಂಡಿದ್ದೀವಿ ಅಂತೇಳಿ ಭರವಸೆಯನ್ನು ಸಚಿವರು ಹೇಳಿರೋದು. ಸರ್ಕಾರದ ನಿಲುವು ಏನಿದೆ ಅದು ಹಿಂದೆ ಅದರಿಂದ ಸರಿಯೋ ಮಾತೇ ಇಲ್ಲ ಅಂತೇಳಿ ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಚಾಟಿ ಬೀಸಿದಂತಹ CM ಚಂದ್ರಬಾಬು ನಾಯ್ಡು ಅವರ ಪುತ್ರ ಯಾರಿಗೆ? ಅಸಾದುದ್ದೀನ್ ಓವೈಸಿಗೆ. ವರ್ಷಗಳಿಂದಲೂ ಕೂಡ TTDಯಲ್ಲಿ ಹಿಂದೂ ಮಂತ್ರವನ್ನು ಜಪಿಸಲಾಗುತ್ತೆ. ಕಾಲಕ್ಕೆ ತಕ್ಕಂತೆ ನಿಯಮಾವಳಿಯನ್ನು ಕೂಡ ಮಾರ್ಪಾಟು ಮಾಡಬೇಕಾಗತ್ತೆ. ನೋಡಿ, ಆಗಿದ್ದಂಥ ಸರ್ಕಾರ ಯಾವಾಗ 1989ರಲ್ಲಿ ಇದ್ದಂಥ ಸರ್ಕಾರ ಅವಾಗ ಒಂದು ನಿಯಮವನ್ನು ರೂಪಿಸಿತ್ತು. TTDಯಲ್ಲಿ ಹಿಂದೂಗಳಿಗೆ ಮಾತ್ರ ನೌಕರಿ ಮಿತಿ ಇರಬೇಕು ಅಂತೇಳಿ. ಸೊ ಅಲ್ಲಿ ಸಂವಿಧಾನ ಕೂಡ ಹೇಳುತ್ತೆ 16 ಸಬ್ ಕ್ಲಾಸ್ 5
ಈ ವಿಧಿ ಅನ್ವಯ ಈ ನಿಯಮ ಅನ್ವಯಿಸುತ್ತೆ. ಯಾವುದು? ಸಬ್ ಕ್ಲಾಸ್ ಸಂವಿಧಾನದ 16 ಸಬ್ ಕ್ಲಾಸ್ 5 ವಿಧಿ ನಿಯಮದ ಅನ್ವಯ ಈ ನಿಯಮ ಅನ್ವಯ ಆಗುತ್ತೆ. ಧರ್ಮ ಸಂಸ್ಥೆಗಳಲ್ಲಿ, ಯಾವುದೇ ಧರ್ಮ ಸಂಸ್ಥೆಗಳಲ್ಲಿ ಸ್ವಧರ್ಮ ಸದಸ್ಯರಿಗೆ ಅನುವು ಮಾಡಿಕೊಡಬೇಕು. ಇವತ್ತು ಹಿಂದೂಗಳು ಹೋಗಿ ಆಸನ ಹೇಳೋದಕ್ಕಾಗೋದಿಲ್ಲ, ಬಿಟ್ಬಿಡ್ತಾರೆ, ಅವರು ಬಿಡೋದಿಲ್ಲ. ಆಂಧ್ರ ಪ್ರದೇಶ ದತ್ತಿ ನಿಯಮಗಳಲ್ಲೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ಸೊ ಇದರ ನಿಯಮದ 3ರ ಅಡಿಯಲ್ಲಿ ಧರ್ಮ ಸಂಸ್ಥೆಗಳಲ್ಲಿ ನೌಕರಿ ಸೇವೆ ಇದೆ. ಅವರೇನು ಅಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ, ಬೇರೆ ಕಡೆ ಹೋಗಿ ಅಂತ ಹೇಳ್ತಿದ್ದಾರೆ. ಅದು ಸರ್ಕಾರದ ನಿಯಮ, ಅದು ಸರ್ಕಾರದ ನಿಲುವದು. ಸೊ ನೌಕರರಿಂದ ಹಿಂದೂ ನಂಬಿಕೆ ಪ್ರತಿಪಾದನೆ ಮಾಡೋದು ಅಗತ್ಯ ಇದೆ. ನೋಡಿ, ಹೈಕೋರ್ಟ್ 2023ರಲ್ಲಿ ನಿಯಮ 3 ಏನಿತ್ತು ಅದನ್ನು ಎತ್ತಿ ಹಿಡಿದಿತ್ತು. ಹೀಗಾಗಿ TTD ನಿರ್ಧಾರಕ್ಕೂ ಕೂಡ ಒಂದು ಕಾನೂನಿನ ಬಲ ಇದೆ. ಇಲ್ಲಿ TTD ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದೇ ಇಲ್ಲ. TTDಗೆ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಅವಕಾಶಗಳು ಕೂಡ ಇದೆ. ಅಲ್ಲಿ ಹೋಗಿ ಸ್ವಧರ್ಮದವರು ಅಲ್ಲಿ ಇರಬೇಕು ಅನ್ನೋದು ಅವರ ನಿಲುವು. ಇವತ್ತು ಚಂದ್ರಬಾಬು ನಾಯ್ಡು ಸರ್ಕಾರ ಇರೋದ್ರಿಂದ ಇಂಥ ಒಂದು ನಿಲುವನ್ನು ತಗೊಂಡಿದೆ. ಈ ಹಿಂದೆ ಇದ್ದಂಥ ಸರ್ಕಾರ ಏನೆಲ್ಲ ಮಾಡಿದೆ ಎಲ್ಲರೂ ಕೂಡ ಗೊತ್ತಿದೆ ಅಲ್ವಾ? ಅಷ್ಟೇ, ಆಯಾ ಸರ್ಕಾರ ಬಂದಾಗ ಸರ್ಕಾರಕ್ಕೆ ತಕ್ಕಂತೆ ಒಂದಷ್ಟು ನಿಲುವುಗಳನ್ನು, ನಿಯಮಗಳನ್ನು ಬದಲಾವಣೆ ಮಾಡೋದು. ಅದಕ್ಕೆ ಸರ್ಕಾರ ಏನು ಹೇಳುತ್ತೋ ಅದಕ್ಕೆ ಎಲ್ಲರೂ ಕೂಡ ಚಾಚು ತಪ್ಪದೆ ಕೆಲಸಗಳನ್ನು. ಈ ಒಂದು ಗಾದೆ ಮಾತಿದೆ, ಶಿವಪೂಜೆಯಲ್ಲಿ ಕರಡಿ ಎಂಟ್ರಿ ಕೊಡ್ತು ಅಂತೇಳಿ. ಇಲ್ಲಿ ಓವೈಸಿ ಅವರು ಪದೇ ಪದೇ ಅಂಥದ್ದೇ ಒಂದು ಕಿತಾಪತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಹಿಂದೂ ಧರ್ಮದ ವಿಚಾರವಾಗಿ ಆಗಿರ್ಬೋದು ಅಥವಾ ತಿರುಪತಿ ತಿಮ್ಮಪ್ಪನ ವಿಚಾರವಾಗಿ ಈಗ ಕಿತಾಪತಿಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಏನಿದು ವಿಚಾರ? ತಿರುಪತಿಯಲ್ಲಿ ಹಿಂದೂಯೇತರ 18 ನೌಕರರಿಗೆ ಆಂಧ್ರ ಸರ್ಕಾರ ಕೋಕನ್ನು ಕೊಟ್ಟಿದೆ. ಹಾಗಂತ ಅವರನ್ನು ಕಿತ್ತಾಕುವಂಥ ಕೆಲಸವನ್ನು ಮಾಡಿಲ್ಲ. ನೀವು ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಆಂಧ್ರ ಸರ್ಕಾರ ಹೇಳಿಲ್ಲ. 18 ನೌಕರನ್ನ ತೆಗೆದು ಹಾಕಿದಂಥ ಆಂಧ್ರ ಸರ್ಕಾರ. ಅಂದರೆ ಇಲ್ಲಿ ಏನಂತ ಹೇಳಿದೆ, ಯಾವ ಥರ ಕಿತ್ತಾಕ್ತೀವಿ ಅಂತಂದರೆ, ನಿಮಗೆ ಬೇರೆ ಕಡೆಗೆ ವರ್ಗಾವಣೆ ಕೊಡ್ತೀವಿ, ಟ್ರಾನ್ಸ್ಫರ್ ಕೊಡ್ತೀವಿ, ಇಲ್ಲಿ ಬೇಡ ನೀವು ನೌಕರರಾಗಿರೋದು. ನಿಮಗೆ ಬೇರೆ ಕಡೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ವಯಂ ನಿವೃತ್ತಿಯನ್ನು ನೀವು ಘೋಷಣೆ ಮಾಡ್ಕೊಳ್ಳಿ ಅಂಥೇಳಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದೆ. ನೋಡಿ ಏನು ಹೇಳಿದೆ, ವರ್ಗಾವಣೆ ಮಾಡ್ತೀವಿ, ಇಲ್ಲ ಸ್ವಯಂ ನಿವೃತ್ತಿಗೆ ಸೂಚನೆಯನ್ನು ಕೊಟ್ಟಿದೆ. ಎಷ್ಟು ಜನಕ್ಕೆ? 18 ಜನ ಹಿಂದೂಯೇತರ ನೌಕರರಿಗೆ. ಸೊ ಇಲ್ಲಿ ಈ ಒಂದು ವಿಚಾರ ಇದೆಯಲ್ಲ, ಯಾವಾಗ ಇಂಥ ಒಂದು ಸೂಚನೆ ಆಂಧ್ರ ಸರ್ಕಾರ ಕೊಡ್ತೋ, ಚಂದ್ರಬಾಬು ನಾಯ್ಡು ಸರ್ಕಾರ, ಇದು ರಾಜಕೀಯ ಜಟಾಪಟಿಗೆ ಕಾರಣವಾಗ್ಬಿಟ್ಟಿದೆ. ಈ ಕ್ರಮ ಒಂದಲ್ಲ ಒಂದು ವಿಚಾರದಲ್ಲಿ ರಾಜಕೀಯ ಆಗುತ್ತೆ, ಆದರೆ ಧರ್ಮದ ವಿಚಾರವಾಗಿ ರಾಜಕೀಯ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇರುತ್ತೆ. ಯಾವಾಗ ಚಂದ್ರಬಾಬು ನಾಯ್ಡು ಸರ್ಕಾರದ ಇಂಥ ಒಂದು ಕ್ರಮ ಆಗಿದೆ, ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೋ, AIMIM ಪಕ್ಷದ ಸಂಸದ ಓವೈಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. AIMIMನ ಮುಖ್ಯಸ್ಥರು ಕೂಡ ಆಗಿದ್ದಾರೆ ಅಸಾದುದ್ದೀನ್ ಓವೈಸಿ ಅವರು. ಏನಂತ ಹೇಳಿದ್ದಾರೆ, ನಿಮ್ಮ ಈ ನಿರ್ಧಾರ ಇದೆಯಲ್ಲ ಇದು ಸರಿ ಇಲ್ಲ, ನೀವು ಒಮ್ಮೆ ಅದನ್ನು ಪರಿಶೀಲನೆ ಮಾಡಬೇಕು, ಅಂದರೆ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಚಂದ್ರಬಾಬು ನಾಯ್ಡು ಅವರಿಗೆ ಓವೈಸಿ ಅವರು ಆಗ್ರಹಿಸಿದ್ದಾರೆ. ಸೊ TTDಗೆ ಒಂದು ನ್ಯಾಯ, ವಕ್ಫ್ಗೆ ಒಂದು ನ್ಯಾಯನಾ? ಯಾಕೆ ಅಲ್ಲಿ ವಕ್ಫಲ್ಲಿ ಯಾಕೆ ಮರುಪರಿಶೀಲನೆ ಮಾಡೋದಕ್ಕೆ ಮುಂದಾಗಲಿಲ್ಲ? ಯಾಕೆ ವಕ್ಫ್ ಕಾನೂನು ತಿದ್ದುಪಡಿಗೆ ಬೆಂಬಲ ವಿಚಾರವಾಗಿ ಚರ್ಚೆಗಳಾಯಿತು? ಇದರಂತೆ ವಕ್ಫ್ನಲ್ಲಿ ಕನಿಷ್ಠ 2 ಮುಸ್ಲಿಮೇತರರು ಇರಬೇಕು, ಅಲ್ಲಿಗಾದರೆ ಒಂದು ನ್ಯಾಯ. ಹಿಂದೂ ಧರ್ಮದ ದೇಗುಲಗಳಲ್ಲಿ ಒಂದು ನ್ಯಾಯನಾ? ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಮಾಡಿದ್ರು ಅಲ್ವಾ, ಕನಿಷ್ಠ 2 ಮುಸ್ಲಿಮೇತರರು ಇರಬೇಕು ಅಂತೇಳಿ. ಯಾಕೆ ನೀವು ಅದನ್ನು ಒಪ್ಕೊಂಡ್ರಾ? ಅಲ್ಲಿಗಾದರೆ ವಕ್ಫ್ ಬೋರ್ಡ್ಗಾದರೆ ಮುಸ್ಲಿಮೇತರಿಗೆ ಒಂದು ಅವಕಾಶದ ವಿಚಾರವಾಗಿ ಚಂದ್ರಬಾಬು ನಾಯ್ಡು ಅವರು ಇರ್ತಿದ್ರಲ್ಲ, ಅಲ್ಲಿಗೊಂದು ನ್ಯಾಯ ಇದೆ. ಸೊ ಬೇರೆಯವ್ರಿಗೆ ಹಿಂದೂ ಸಂಸ್ಥೆಯಲ್ಲಿ ಯಾಕಿಲ್ಲ ಇತರರಿಗೆ ಚಾನ್ಸ್ ಅನ್ನೋದು ಈಗ ಎದ್ದಿರೋಂಥ ಪ್ರಶ್ನೆ. ಸೊ ಚಂದ್ರಬಾಬು ನಾಯ್ಡು ಅವರ ಕ್ರಮದಿಂದ ಒಂದು ತಪ್ಪು ಸಂದೇಶವನ್ನು ರವಾನೆ ಮಾಡಲಾಗ್ತಾ ಇದೆ. TTD ಹಿಂದೂ ನೀತಿ ವಿರುದ್ಧ
ಅಂತೇಳಿ ಓವೈಸಿ ಅವರು ಖಂಡಿಸಿದ್ದಾರೆ. ಆದರೆ ನೀವೇನಾದರೂ ಮಾಡ್ಕೊಳ್ಳಿ, ನಮ್ಮ ಸರ್ಕಾರ ಇದೆ, ನಾವು ತೆಗೆದುಕೊಂಡಿರುವಂಥ ನಿಲುವಿದು, ನಾವೇನು ಅವ್ರನ್ನ ತೆಗೆದಾಕ್ತೀವಿ ಅಂತ ಏನು ಹೇಳಿಲ್ಲ, ಬೇರೆ ಕಡೆಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದೀವಿ, ಹೋಗಲಿ. ನೌಕರರು ಎಲ್ಲೇ ಇದ್ರೂ ಕೂಡ ನೌಕರ ಅಲ್ವಾ? ಇವತ್ತು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ನೌಕರರು, IAS ಅಧಿಕಾರಿಗಳು, IPS ಅಧಿಕಾರಿಗಳು ಎಲ್ಲರನ್ನೂ ಕೂಡ ವರ್ಗಾವಣೆಯನ್ನು ಮಾಡ್ತಾರಲ್ವಾ, ಅವರೆಲ್ಲ ಹೋಗಿ ಕೆಲಸ ಮಾಡ್ತಾರೆ ತಾನೆ. ಸೊ ಈಗ ಓವೈಸಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಹೇಳಬೇಕು ಅಂದರೆ ಸೊಪ್ಪನ್ನು ಹಾಕೇ ಇಲ್ಲ. ಇದರಲ್ಲಿ ಎರಡನೇ ಯೋಚನೆ ಇಲ್ಲ. ನಾರಾ ಲೋಕೇಶ್ವರ್ ಹೇಳಿರೋದು, ಚುನಾವಣೆಯ ಭರವಸೆಯನ್ನು ಕೊಟ್ಟಿದ್ವಿ, ಅದರಂತೆ ಕ್ರಮವನ್ನು ತಗೊಂಡಿದ್ದೀವಿ ಅಂತೇಳಿ ಭರವಸೆಯನ್ನು ಸಚಿವರು ಹೇಳಿರೋದು. ಸರ್ಕಾರದ ನಿಲುವು ಏನಿದೆ ಅದು ಹಿಂದೆ ಅದರಿಂದ ಸರಿಯೋ ಮಾತೇ ಇಲ್ಲ ಅಂತೇಳಿ ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಚಾಟಿ ಬೀಸಿದಂತಹ CM ಚಂದ್ರಬಾಬು ನಾಯ್ಡು ಅವರ ಪುತ್ರ ಯಾರಿಗೆ? ಅಸಾದುದ್ದೀನ್ ಓವೈಸಿಗೆ. ವರ್ಷಗಳಿಂದಲೂ ಕೂಡ TTDಯಲ್ಲಿ ಹಿಂದೂ ಮಂತ್ರವನ್ನು ಜಪಿಸಲಾಗುತ್ತೆ. ಕಾಲಕ್ಕೆ ತಕ್ಕಂತೆ ನಿಯಮಾವಳಿಯನ್ನು ಕೂಡ ಮಾರ್ಪಾಟು ಮಾಡಬೇಕಾಗತ್ತೆ. ನೋಡಿ, ಆಗಿದ್ದಂಥ ಸರ್ಕಾರ ಯಾವಾಗ 1989ರಲ್ಲಿ ಇದ್ದಂಥ ಸರ್ಕಾರ ಅವಾಗ ಒಂದು ನಿಯಮವನ್ನು ರೂಪಿಸಿತ್ತು. TTDಯಲ್ಲಿ ಹಿಂದೂಗಳಿಗೆ ಮಾತ್ರ ನೌಕರಿ ಮಿತಿ ಇರಬೇಕು ಅಂತೇಳಿ. ಸೊ ಅಲ್ಲಿ ಸಂವಿಧಾನ ಕೂಡ ಹೇಳುತ್ತೆ 16 ಸಬ್ ಕ್ಲಾಸ್ 5 ಈ ವಿಧಿ ಅನ್ವಯ ಈ ನಿಯಮ ಅನ್ವಯಿಸುತ್ತೆ. ಯಾವುದು? ಸಬ್ ಕ್ಲಾಸ್, ಸಂವಿಧಾನದ 16 ಸಬ್ ಕ್ಲಾಸ್ 5 ವಿಧಿ ನಿಯಮದ ಅನ್ವಯ ಈ ನಿಯಮ ಅನ್ವಯ ಆಗುತ್ತೆ. ಧರ್ಮ ಸಂಸ್ಥೆಗಳಲ್ಲಿ, ಯಾವುದೇ ಧರ್ಮ ಸಂಸ್ಥೆಗಳಲ್ಲಿ ಸ್ವಧರ್ಮ ಸದಸ್ಯರಿಗೆ ಅನುವು ಮಾಡಿಕೊಡಬೇಕು. ಇವತ್ತು ಹಿಂದೂಗಳು ಹೋಗಿ ಆಸನ ಹೇಳೋದಕ್ಕಾಗೋದಿಲ್ಲ, ಬಿಟ್ಬಿಡ್ತಾರೆ, ಅವರು ಬಿಡೋದಿಲ್ಲ. ಆಂಧ್ರ ಪ್ರದೇಶ ದತ್ತಿ ನಿಯಮಗಳಲ್ಲೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ಸೊ ಇದರ ನಿಯಮದ 3ರ ಅಡಿಯಲ್ಲಿ ಧರ್ಮ ಸಂಸ್ಥೆಗಳಲ್ಲಿ ನೌಕರಿ ಸೇವೆ ಇದೆ. ಅವರೇನು ಅಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ, ಬೇರೆ ಕಡೆ ಹೋಗಿ ಅಂತ ಹೇಳ್ತಿದ್ದಾರೆ. ಅದು ಸರ್ಕಾರದ ನಿಯಮ, ಅದು ಸರ್ಕಾರದ ನಿಲುವದು. ಸೊ ನೌಕರರಿಂದ ಹಿಂದೂ ನಂಬಿಕೆ ಪ್ರತಿಪಾದನೆ ಮಾಡೋದು ಅಗತ್ಯ ಇದೆ. ನೋಡಿ, ಹೈಕೋರ್ಟ್ 2023ರಲ್ಲಿ ನಿಯಮ 3 ಏನಿತ್ತು ಅದನ್ನು ಎತ್ತಿ ಹಿಡಿದಿತ್ತು. ಹೀಗಾಗಿ TTD ನಿರ್ಧಾರಕ್ಕೂ ಕೂಡ ಒಂದು ಕಾನೂನಿನ ಬಲ ಇದೆ. ಇಲ್ಲಿ TTD ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದೇ ಇಲ್ಲ. TTDಗೆ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಅವಕಾಶಗಳು ಕೂಡ ಇದೆ. ಅಲ್ಲಿ ಹೋಗಿ ಸ್ವಧರ್ಮದವರು ಅಲ್ಲಿ ಇರಬೇಕು ಅನ್ನೋದು ಅವರ ನಿಲುವು. ಇವತ್ತು ಚಂದ್ರಬಾಬು ನಾಯ್ಡು ಸರ್ಕಾರ ಇರೋದ್ರಿಂದ ಇಂಥ ಒಂದು ನಿಲುವನ್ನು ತಗೊಂಡಿದೆ. ಈ ಹಿಂದೆ ಇದ್ದಂಥ ಸರ್ಕಾರ ಏನೆಲ್ಲ ಮಾಡಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ? ಅಷ್ಟೇ, ಆಯಾ ಸರ್ಕಾರ ಬಂದಾಗ ಸರ್ಕಾರಕ್ಕೆ ತಕ್ಕಂತೆ ಒಂದಷ್ಟು ನಿಲುವುಗಳನ್ನು, ನಿಯಮಗಳನ್ನು ಬದಲಾವಣೆ ಮಾಡೋದು. ಅದಕ್ಕೆ ಸರ್ಕಾರ ಏನು ಹೇಳಿತ್ತೋ ಅದಕ್ಕೆ ಎಲ್ಲರೂ ಕೂಡ ಚಾಚು ತಪ್ಪದೆ ಕೆಲಸಗಳನ್ನು